ಉಪ್ಪಿ ಅವರು ಇಂಟರ್ವ್ಯೂನಲ್ಲಿ ಒಂದು ಮಾತು ಹೇಳಿದ್ರು, ನಾನು ಈ ಫಿಲಮಲ್ಲಿ ಆ್ಯಕ್ಟ್ ಮಾಡ್ತಾ ಇರೋದೇನಿದೆ ಇದು ಜಸ್ಟ್ ಟೈಮ್ ಪಾಸ್ಗಷ್ಟೇ, ಈ ನಾನು ಡೈರೆಕ್ಷನ್ ಕ್ಯಾಪ್ ಹಾಕಿದ್ರೆ ಅದಕ್ಕೆ ವ್ಯಾಲ್ಯೂ ಯಾವತ್ತೂ ಕಡಿಮೆ ಆಗಲ್ಲ ಅಂತ. ಅದನ್ನ ಅವ್ರು ಹಿಂದೆ ಪ್ರೂವ್ ಮಾಡಿದ್ರು, ಇವತ್ತು ಪ್ರೂವ್ ಮಾಡಿದ್ದಾರೆ, ಮುಂದೆ ಕೂಡ ಪ್ರೂವ್ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ರಿವ್ಯೂ ನೋಡ್ತಾ ಇರೋರು, ಈ ರಿವ್ಯೂ ನಿಮಗೆ ಇಷ್ಟ ಆದರೆ ಏನಕ್ಕೆ ಲೇಟು ಆಗ್ರಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬು, ಈ ವಿಡಿಯೋಗೊಂದು ಹಾಕಿ ಲೈಕು. ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನ್ನಿಸ್ತಾ ಅನ್ನೋದನ್ನ ಕಮೆಂಟ್ ಮಾಡಿ, ಮತ್ತೆ ಈ ವಿಡಿಯೋನ ಶೇರ್ ಕೂಡ ಮಾಡಿ. ಇಂಥ ಒಬ್ಬ ಲೆಜೆಂಡರಿ ಡೈರೆಕ್ಟರ್ ಮೂವಿಗೆ ನನ್ನ ಅಲ್ಲ ಯಾರ ರಿವ್ಯೂ ಕೂಡ ಅವಶ್ಯಕತೆ ಇಲ್ಲ, ಆದರೆ ಇದು ನನ್ನ ಒಪಿನಿಯನ್ ಮಾತ್ರ. ಯಾಕಂದರೆ ಇವರ ಮೂವಿಲಿ ಒಂದೊಂದು ಸೀನ್ಗೆ 10 ಥರ ಅರ್ಥ ಇರುತ್ತೆ. ನಾವು ಯಾವುದೋ ಒಂದು ವೇನಲ್ಲಿ 2 ವೇನಲ್ಲಿ ನೋಡಿಕೊಂಡು ಅದ್ರ ಬಗ್ಗೆ ಥಿಂಕ್ ಮಾಡ್ಕೊಂಡು ಬರ್ತೀವಿ ಅಷ್ಟೇ. ಈ ಮೂವಿ ಒನ್ ಲೈನ್ ಸ್ಟೋರಿ ಏನಂದ್ರೆ, ಆಡಮು ಇವ್ ಟೈಮಲ್ಲಿ ಆಪಲ್ ಮೇಲೆ ಬಂದಂತ ಆಸೆ ಪ್ರೆಸೆಂಟಲ್ಲಿ ಅದು ಯಾವ ತರ ಪರಿವರ್ತನೆ ಆಗುತ್ತೆ, ಮತ್ತೆ ಬುದ್ಧನ್ ತರ ಒಬ್ಬ ಪರ್ಸನ್ ಬಂದ್ರೆ ಜಾತಿ ಧರ್ಮ ಈ ಕಟ್ಟುಪಾಟ್ನೊಳಗೆ ಇದ್ದಂತ ನಮ್ಮ ಜನ ಆ ಬುದ್ಧನಂತ ಮನುಷ್ಯನ ಯಾವ ತರ ಟ್ರೀಟ್ ಮಾಡ್ತಾನೆ ಅನ್ನೋದನ್ನ ನಾವೆಲ್ಲ ಫಿಲಮಲ್ಲೇ ನೋಡಬೇಕು. ಈ ಫಿಲಮ್ ವಾರ್ನರ್ ವಿಡಿಯೋ ಏನು ಬಂತು, ಆ ವಿಡಿಯೋ ಏನಿದೆ ಅದು ಈ ಮೂವಿ ಕ್ಲೈಮ್ಯಾಕ್ಸು. ಮತ್ತೆ ಹೇಳ್ತಿದ್ದೀನಿ, ಆ ವಿಡಿಯೋ ಈ ಮೂವಿಯ ಕ್ಲೈಮ್ಯಾಕ್ಸು. ಒಬ್ಬ ಡೈರೆಕ್ಟರ್ಗೆ ಆ ಫಿಲಮ್ ಕ್ಲೈಮ್ಯಾಕ್ಸ್ನೇ ಟ್ರೈಲರ್ ಥರ ಬಿಡೋದಕ್ಕೆ ಗಟ್ಸ್ಬೇಕು. ಆದರೆ ಆ ಸಿಚುವೇಶನ್ಗೆ ನಮ್ಮ ಉಪ್ಪಿ ಅಂದರೆ ಕಲ್ಕಿ ಬರ್ತಾನಲ್ಲ, ಆ ಜರ್ನಿನೇ ಸಾಕಾಗ್ತಿದೆ. ಈ ಫಿಲಮ್ ಸ್ಟಾರ್ಟ್ ಆಗೋದೇ ಥಿಯೇಟರ್ನಲ್ಲಿ ಇನ್ನೆಲ್ಲಿ ಸ್ಟಾರ್ಟ್ ಆಗುತ್ತೆ ಗುರು ಅಂತ ನೀವು ಹೇಳ್ಬೋದು. ಆದರೆ ಈ ಫಿಲಮಲ್ಲಿರೋ ಸ್ಟಾರ್ಟಿಂಗ್ ಸೀನ್ ಸ್ಟಾರ್ಟ್ ಆಗೋದೇ ಥಿಯೇಟರ್ನಲ್ಲಿ. ಆ ಥಿಯೇಟರ್ನಲ್ಲಿ ಇವರ UI ಮೂವಿನೇ ರಿಲೀಸ್ ಆಗಿರುತ್ತೆ. ಅದನ್ನು ನೋಡಿ ಆಡಿಯನ್ಸು ತುಂಬ ಸೈಕ್ ಆಗಿಬಿಟ್ಟಿರ್ತಾರೆ. ಮತ್ತೆ ಟಿಕೆಟ್ನ ತಗೊಂಡು ಹೋಗ್ತಾ ಇರ್ತಾರೆ ಸೈಕ್ ಆಗ್ಬಿಟ್ಟು. ಆದರೆ ಪಾಪ್ಯುಲರ್ ರಿವ್ಯೂವರ್ ಒಬ್ಬ ಇರ್ತಾನೆ, ಅದೇ ನಮ್ಮ ಮುರಳಿ ಶರ್ಮಾ ಅವರು ಈ ಫಿಲಮ್ನ 4-5 ಸರಿ ನೋಡಿರ್ತಾರೆ, ಆದರೂ ಕೂಡ ರಿವ್ಯೂನ ಕೊಟ್ಟಿರೋದಿಲ್ಲ. ಅವರು ನಮ್ಮ ಉಪೇಂದ್ರ ಅವರ ಮನೆಗೆ ಹೋಗ್ಬಿಟ್ಟು ಆ ಸ್ಕ್ರಿಪ್ಟ್ನ ಹುಡುಕ್ತಾರೆ. ಅವರು ಅರ್ಧ ಸುಟ್ಟಾಕಿ ನಮ್ಮ ಉಪೇಂದ್ರ ಅವರು ಎಲ್ಗೋ ಹೋಗ್ಬಿಟ್ಟಿರ್ತಾರೆ. ಆ ಸುಟ್ಟಿರೋ ಅರ್ಧ ತುಣುಕುಗಳನ್ನ ತಗೊಂಡು ಸ್ಟೋರಿನ ಕಲೆಕ್ಟ್ ಮಾಡ್ತಾರೆ. ಈ ಥರ ಈ ಮೂವಿ ಸ್ಟಾರ್ಟ್ ಆಗುತ್ತೆ. ಅವರು ಈ ಸುಟ್ಟಿ ಅರ್ಧ ಇರೋ ಮೂವಿ ಸ್ಟೋರಿನ ಓದೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿಂದ ಈ ಮೂವಿ ಸ್ಟಾರ್ಟ್ ಆಗುತ್ತೆ. ಕ್ಲೈಮ್ಯಾಕ್ಸಲ್ಲಿ ಈ ಸೀನ್ಗೆ ಒಳ್ಳೆ ಕನ್ಕ್ಲೂಷನ್ ಇದೆ, ಅದಕ್ಕೆ ನೀವೇ ಶಾಕ್ ಆಗ್ತೀರಾ. ಇನ್ನು ಈ ಫಿಲಮಲ್ಲಿ ಆಕ್ಟರ್ನ ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದ್ಬಿಟ್ರೆ, ಉಪೇಂದ್ರ ಅವರು ಸತ್ಯಾಗಿ ಕಲಿಕೆಯಾಗಿ ಸಖತ್ ಆಕ್ಟಿಂಗ್ ಮಾಡಿದ್ದಾರೆ. ಇಲ್ಲಿ ಸತ್ಯ ಅನ್ನೋ ಕ್ಯಾರೆಕ್ಟರ್ ಒಳ್ಳೆತನಕ್ಕೆ ರೆಪ್ರೆಸೆಂಟ್ ಮಾಡಿದ್ರೆ, ಕಲ್ಕಿ ಅನ್ನೋ ಕ್ಯಾರೆಕ್ಟರ್ ಕ್ರೌರ್ಯತನಕ್ಕೆ ವಿನಾಶಕತೆಗೆ ರೆಪ್ರೆಸೆಂಟ್ ಮಾಡುತ್ತೆ. ಇನ್ನು ರವಿಶಂಕರ್ ಅವರು ಪೊಲಿಟಿಷಿಯನ್ ಆಗಿ ಸಖತ್ ಆಕ್ಟಿಂಗ್ ಮಾಡಿದ್ದಾರೆ. ಮತ್ತೆ ರೇಷ್ಮಾ ನಯನ ಅವರು ಹೀರೋಯಿನ್ ಆಗಿ ಓಕೆ ಚೆನ್ನಾಗೇ ಇದ್ದಾರೆ, ಬಟ್ ಅವರ ಕ್ಯಾರೆಕ್ಟರ್ಗೆ ಅಷ್ಟು ಇಂಪಾರ್ಟೆನ್ಸ್ ಇಲ್ಲ. ಇನ್ನು ಅಚ್ಯುತ್ ಕುಮಾರ್ ಅವರು ಜ್ಯೋತಿಷ್ಯರಾಗಿ ಸಖತ್ ಆಕ್ಟಿಂಗ್ ಮಾಡಿದ್ದಾರೆ. ಇನ್ನು ನಮ್ಮ ಸಾಧು ಕೋಕಿಲ್ ಅವರು ಸೋಷಿಯಲ್ ಮೀಡಿಯಾನ ರೆಪ್ರೆಸೆಂಟ್ ಮಾಡಿದ್ದಾರೆ ಇದರಲ್ಲಿ ಜೋಕರ್ ಆಗಿ. ಇನ್ನು ಗುರುಪ್ರಸಾದ್ ಅವ್ರಿಗೂ ಕೂಡ ಒಳ್ಳೆ ಕ್ಯಾರೆಕ್ಟರ್ ಇದೆ ಈ ಫಿಲಮಲ್ಲಿ. ಇನ್ನು ಈ ಫಿಲಮಲ್ಲಿರೋ ಡೈರೆಕ್ಷನ್ ವಿಷಯಕ್ಕೆ ಬಂದರೆ, ನಮ್ಮ ಉಪ್ಪಿ ಅವರು ಅವರ ವಿಂಟೇಜ್ ಸ್ಟೈಲ್ ಜೊತೆ ಮಾಡರ್ನೈಸೇಷನ್ನ ಆ್ಯಡ್ ಮಾಡಿಕೊಂಡು ಈ ಫಿಲಮಲ್ಲಿ ಡೈರೆಕ್ಷನ್ ಮಾಡಿದ್ದಾರೆ. ನಿಮಗೂ ಗೊತ್ತಲ್ಲ ನಮ್ಮ ಉಪ್ಪಿಯವರ ಡೈರೆಕ್ಷನ್ ಸ್ಟೈಲು, ಅದೇ ಪ್ಯಾಟರ್ನ ಓಲ್ ಫಿಲಮಲ್ಲಿ ಫಾಲೋ ಮಾಡಿದ್ದಾರೆ ಇವರು. ಇನ್ನು ಮ್ಯೂಸಿಕ್ ಡೈರೆಕ್ಟರ್ ಆಗಿ ಅಜನೀಶ್ ಲೋಕನಾಥ್ ಅವರು ಅವರ ಕೆಲಸನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಕೆಲವೊಂದು ಸೀನ್ಸ್ಗೆ ತುಂಬ ಚೆನ್ನಾಗಿ ಬ್ಯಾಕ್ಗ್ರೌಂಡ್ ಸ್ಕೋರ್ನ ಕೊಟ್ಟಿದ್ದಾರೆ. ಈ ಮೂವಿನಲ್ಲಿರೋ ಸಾಂಗ್ಸ್ಗಳು ಕೂಡ ತುಂಬ ಸಕ್ಕತ್ತಿದ್ದಾವೆ. ಆಲ್ರೆಡಿ ನಾವು ಟ್ರೋಲ್ ಸಾಂಗ್ನ ಕೇಳಿದ್ದೇವೆ, ಚೀಪ್ ಸಾಂಗ್ ಪ್ರೋಮೋ ನೋಡಿದ್ವಿ, ಬಟ್ ಈ ಸಾಂಗ್ನ ಫುಲ್ಲಾಗಿ ಫಿಲಮಲ್ಲಿ ನೋಡ್ಬೋದು ನಾವು. 2 ಸಾಂಗ್ಗಳು ಕೂಡ ನಮ್ಮ ಮೈಂಡಲ್ಲೇ ಉಳಿತವೆ. ಇನ್ನು ಲಹರಿ ಅವರು ಈ ಮೂವಿಗೆ ಸಖತ್ ಬಜೆಟ್ನ ಇನ್ವೆಸ್ಟ್ ಮಾಡಿರೋದು ಪ್ರತಿಯೊಂದು ಸೀನಲ್ಲೂ ಕಾಣಿಸುತ್ತೆ. ಇದರಲ್ಲಿರೋ ವಿಜುವಲ್ಸ್ ಎಲ್ಲ ಸಖತ್ತಾಗೇ ಇದ್ದಾವೆ. ಮತ್ತು ಇದರಲ್ಲಿರೋ ಆ್ಯಕ್ಷನ್ ಸೀನ್ಸ್ಗಳು ಕೂಡ ಗುಡ್ ಒಂದು ರೇಂಜಲ್ಲಿ ಇದ್ದಾವೆ. ಫೈನಲ್ ಆಗಿ ಹೇಳೋದು ಅಂದರೆ, ಇದು ಈಗಲೇ ಹೇಳ್ತಿದ್ದೀನಿ, ರಿವ್ಯೂ ಅಲ್ಲ, ನನ್ನ ಒಪಿನಿಯನ್ ಮಾತ್ರ. ನೀವು ಫ್ಯಾಮಿಲಿ ಜೊತೆ ಹೋಗ್ತಿರೋ, ಅಥವಾ ಒಬ್ಬರೇ ಹೋಗ್ತಿರೋ, ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆ ಹೋಗ್ತಿರೋ, ಯಾರ ಜೊತೆ ಹೋದ್ರೂ ಸಖತ್ ಎಂಜಾಯ್ ಮಾಡ್ತೀರಾ. ಇದೊಂದು ಸೈಕಲಾಜಿಕಲ್ ಥ್ರಿಲ್ಲರ್ ಆಕ್ಷನ್ ಮೂವಿ. ಈ ಫಿಲಮಲ್ಲಿರೋ ಒಂದೊಂದು ಸೀನ್ಗೂ ಅರ್ಥ ಇರ್ತವೆ. ಲೇಟ್ ಏನಕ್ಕೆ, ಹೋಗಿ ನಿಮ್ಮ ನಿಯರಲ್ಲಿರೋ ಥಿಯೇಟರ್ನಲ್ಲಿ ಈ ಫಿಲಮ್ನ ನೋಡಿಬಿಡಿ.